ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ನಾನು ವಾಸಸ್ಥಳ. ನನ್ನ ಊರು ಆಲೂರು ಅಂತೇಳಿ. ಇದು ಶಿಂಷಾ ನದಿ ಸ್ನೇಹಿತರೆ. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧೀಜಿಯವರು ಹಾಗೂ ಇನ್ನಿತರೆ ಸ್ವಾತಂತ್ರ್ಯ ಹೋರಾಟಗಾರರು ಈ ಸತ್ಯವನ್ನು ಎಲ್ಲ ಕಡೆನೂ ಇಡೀ ದೇಶಾದ್ಯಂತ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಸತ್ಯ ಉಳಿಬೇಕು, ನಮ್ಮ ದೇಶದಲ್ಲಿ ಸತ್ಯ ಉಳಿಬೇಕು, ಸುಳ್ಳಲ್ಲ ಸ್ನೇಹಿತರೆ. ಈ ಒಂದು ದೇಶನ ಬೇಕಾದಷ್ಟು ಪ್ರಧಾನಿಗಳು ಆಳಿದ್ದಾರೆ. ನಿಜವಾಗ್ಲೂ ಅವರ ಕೊಡುಗೆ ಭಾಳಷ್ಟಿದೆ. ಅವರ ಕೊಡುಗೆಗಳು ನೆಹರು ಅವರು, ಜವಾಹರ್ಲಾಲ್ ನೆಹರೂರವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಇವರೆಲ್ಲ ಬೇಕಾದಷ್ಟು ಕೊಡುಗೆಗಳನ್ನು ಈ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಬಡವರಿಗೆ 20 ಅಂಶದ ಕಾರ್ಯಕ್ರಮ. ಪ್ರಧಾನಿ ಇಂದಿರಾ ಗಾಂಧಿಯವರು ನೋಡಿ, ಆ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಕ್ಯಾಂಟೀನ್ಗಳು ನಡೀತಾ ಇದೆ, ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ. ನಿಜವಾಗ್ಲೂ ಅಲ್ಲಿ ಸತ್ಯ ಇಲ್ಲ ಸ್ನೇಹಿತರೆ. ನಮ್ಮ ಮದ್ದೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಅಂತಿದೆ. ಅಲ್ಲಿ ನಾನು ಒಂದು ವಿಡಿಯೋ ಮಾಡಿದೆ. 4 ಜನ ಹೋಗಿ ಅಲ್ಲಿ ತಿಂತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಮುನ್ಸಿಪಾಲ್ಟಿ ಇದ್ದಂಥ ಜಾಗದಲ್ಲಿ ನೂರಾರು ಕೋಟಿ ಬಾಳುವಂಥ ಆ ಜಾಗದಲ್ಲಿ ಒಂದು ಇಂದಿರಾ ಕ್ಯಾಂಟೀನನ್ನು ಕಟ್ಟಿದ್ದಾರೆ. ಹಾಗೆಯೇ ಮಂಡ್ಯದಲ್ಲೂ ನೋಡಿದೆ ಇವತ್ತು, ಅಲ್ಲೂ ಕೂಡ ಆದರೂ ಪರಿಸ್ಥಿತಿ ಅದೇನೆ. ಇಂದಿರಾ ಕ್ಯಾಂಟೀನು ನಿಜವಾಗ್ಲೂ ಜನಗಳಿಗೆ ತಲುಪ್ತಾ ಇಲ್ಲ ಸ್ನೇಹಿತರೆ. ಇದು ಅನ್ಯಾಯ. ಇದು ಏನು ಆ ಸರ್ಕಾರದ ಕಾರ್ಯಕ್ರಮಗಳು ಬಡವರಿಗೆ ಹೋಗಿ ತಲುಪಿದಾಗಲ್ವೇ ಆ ಬಡವರ ಜೀವನ ಪಾವನ ಆಗ್ತಕ್ಕಂಥದ್ದು. ನೋಡಿ, ಈಗ ಏನು ಮಹಿಳೆಯರಿಗೆ ಒಂದಷ್ಟು ಏನನ್ನು ಕೊಡುಗೆಗಳನ್ನು ಈ ನಮ್ಮ ಸರ್ಕಾರ, ಸಿದ್ದರಾಮಯ್ಯವರ ಸರ್ಕಾರ ನೀಡಿದೆ ಕೊಡುಗೆಗಳನ್ನು. ಏನು ಅವರಿಗೆ ಬಸ್ಸಿನಲ್ಲಿ ಇಡೀ ಕರ್ನಾಟಕದಂತೆ ಎಲ್ಲಿ ಬೇಕಾದ್ರೂ ಸುತ್ತಬಹುದು ಸ್ನೇಹಿತರೆ. ನಿಜವಾಗ್ಲೂ ಇದು ಅನ್ಯಾಯ. ನಾನು ಗಂಡಸರು ಬಸ್ಸಿನಲ್ಲಿ ಇವತ್ತು ಓಡಾಡೋಕ್ಕಾಗ್ತಾ ಇಲ್ಲ, ಬರೀ ಹೆಂಗಸರುಗಳೇ ಓಡಾಡ್ತಾ ಇದ್ದಾರೆ ಫ್ರೀ ಅಂತ ಹೇಳಿ. ಅಲ್ಲಿ ಎಲ್ಲರಿಗೂ ಫ್ರೀ ಬೇಕಾಗಿಲ್ಲ ಸ್ನೇಹಿತರೆ. ಯಾರು ಬಡವರು ಇರ್ತಾರೋ, ಯಾರ ಕೈಲಿ ಆಗೋದಿಲ್ವೋ, ಯಾರ ಬಳಿ ಹಣ ಇಲ್ವೋ ಅವರಿಗೆ ಮಾತ್ರ ಈ ಸವಲತ್ತುಗಳು ಸಿಗಬೇಕಾಗಿರೋದು. 1-2 ಲಕ್ಷ ಸಂಬಳ ತಗೊಳ್ಳುವಂತಹ ಒಬ್ಬ ಮಹಿಳೆ, ಅವಳಿಗೆ ಪರಿಹಾರ ಬೇಕೇ? ಬಸ್ನಲ್ಲಿ ಫ್ರೀ ಬಸ್ ಬೇಕೇ ಸ್ನೇಹಿತರೆ? ನಿಜವಾಗ್ಲೂ ಸತ್ಯ ಅಲ್ವೇ ಇದು? ಇದೇ ರೀತಿ ಒಂದು BPL ಕಾರ್ಡನ್ನು ನಮ್ಮ ಘನ ಸರ್ಕಾರ ಕೊಟ್ಟಿದೆ ಸ್ನೇಹಿತರೆ. ಕೋಟ್ಯಾಂತರ ಕೋಟಿಗಳು ಅವರೆಲ್ಲ ಕಾರ್ನಲ್ಲಿ ಬಂದು ಆ ಬ್ಯಾಗ್ನಲ್ಲಿ ಫ್ರೀ ಅಕ್ಕಿಯನ್ನು ತಗೊಂಡೋಗ್ತಾರೆ. ಇದು ನಿಜವಾಗ್ಲೂ ಸುಳ್ಳು. 3% ಉಳಿದಿಲ್ಲ ಸ್ನೇಹಿತರೆ. ಇದನ್ನು ಖಡಾಖಂಡಿತವಾಗಿ ಪತ್ತೆ ಮಾಡಿ ಕೋಟ್ಯಾಧೀಶ್ವರರು ಈ ಒಂದು BPL ಕಾರ್ಡ್ಗೆ ಅರ್ಹರಲ್ಲ, ಅವ್ರನ್ನೆಲ್ಲ ತೆಗೆದುಹಾಕಬೇಕು. ಅವ್ರಿಗೆ ಈ ಸವಲತ್ತುಗಳು ಸಿಗಬಾರ್ದು ಸ್ನೇಹಿತರೆ. ನಮ್ಮ ತೆರಿಗೆ ಹಣ ಅಕ್ಕಿಯ ತಗೊಂಡೋಗಿ ಅವ್ರಿಗೆ ಕೊಡ್ತೀನಿ ಅಂತ ಅಂದರೆ ಏನು ಅರ್ಥ ಸ್ನೇಹಿತರೆ? ಆಮೇಲೆ ಅವ್ರಿಗೆ ಹಾರ್ಟ್ ಆಪ್ರೇಷನ್ಗೆ 10 ಲಕ್ಷ 20 ಲಕ್ಷ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಕೋಟ್ಯಾಧೀಶ್ವರರಿಗೆ ಇದು ಸಲ್ಲುವುದು ನಿಜವಾಗ್ಲೂ ಅನ್ಯಾಯ ಸ್ನೇಹಿತರೆ. ನಿಜವಾಗ್ಲೂ ಇದನ್ನು ಆಗಬಾರ್ದು. ಹಾಗೆಯೇ ಕರೆಂಟು, ವಿದ್ಯುತ್ ಶಕ್ತಿ ಇಡೀ ಕರ್ನಾಟಕದಲ್ಲಿರುವ ಒಬ್ಬ ಮಿನಿಸ್ಟ್ರೇ ಹೇಳ್ತಾರೆ ಅಂತ ಅಂದರೆ ಫ್ರೀ ಯಾಕೆ ಸ್ನೇಹಿತರೆ? ನಿಜವಾಗ್ಲೂ ಕರೆಂಟು ಯಾಕೆ ಫ್ರೀ ಕೊಡಬೇಕು ಎಲ್ಲರಿಗೂ? ಯಾಕೆ? ಈಗ ನಾನು 700 ರೂಪಾಯಿ ಬರ್ತಿತ್ತು ನನಗೆ ಕರೆಂಟು. ನಾನು ಕಟ್ಟೋಕ್ಕೆ ಶಕ್ತನಿದ್ದೀನಿ, ನನಗೆ ಬೇಕಾಗಿಲ್ಲ ಸ್ನೇಹಿತರೆ. ಇದು ಬೇಕಾಗಿರಲಿಲ್ಲ. ಎಷ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ಲಾಸ್ ಆಗ್ತಾಯಿದೆ ಸರ್ಕಾರಕ್ಕೆ, ಅದು ಬರ್ಡನ್ ಆಗ್ತಾಯಿದೆ. ಇದೆಲ್ಲ ಮೂರ್ಖತನ ಅಲ್ವೇ? ಏನು ಮುಖ್ಯಮಂತ್ರಿಗಳೇ, ಇವೆಲ್ಲ ಅರ್ಥ ಆಗೋದಿಲ್ವೇ? ಬಡವರನ್ನು ಮಾತ್ರ ರಕ್ಷಣೆ ಮಾಡಿ, ಬಡವರಿಗೆ ಮಾತ್ರ ನಿಮ್ಮ ಆ ಯೋಜನೆಯ ಫಲ ಸಿಗಲಿ. ಏನೋ 2,000 ರೂಪಾಯಿ ಮಹಿಳೆಗೆ ಕೊಡ್ತಾಯಿದ್ದೀರಿ. ಹಾಗೆಯೇ
ಏನು ಉದ್ಯೋಗಸ್ಥರ ಮಹಿಳೆಯರಿಗೆ ಒಂದು ರಜಾ ಬೇರೆ ಕೊಟ್ಟಿದ್ದೀರಿ. ಏನು ಯಾವ ಹಿಂದಿನ ತಲೆಮಾರಿನಿಂದ ಯಾರೂ ಏನು ಆ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಿರ್ಲಿಲ್ವೇ ಸ್ನೇಹಿತರೆ? ಕೆಲಸ ಮಾಡ್ತಿರ್ಲಿಲ್ವೇ? ಈಗ ಗಂಡಸು ಒಂದು ಉದ್ಯೋಗಸ್ಥ ಒಂದೇ ಆಫೀಸ್ನಲ್ಲಿ ಅವಳಿಗೆ 12 ರಜೆಗಳನ್ನು ಎಕ್ಸ್ಟ್ರಾ ಕೊಟ್ರಲ್ಲ, ಆ ಗಂಡಸರಿಗೆ ಅದು ತಾರತಮ್ಯ ಅಂತ ಅನ್ನಿಸ್ಲಿಲ್ವೇ ಸ್ನೇಹಿತರೆ ನಿಮಗೆ? ಮುಖ್ಯಮಂತ್ರಿಗಳೇ, ಇದು ನಿಜವಾಗ್ಲೂ ಅನ್ಯಾಯ. ಗಂಡಸರಿಗೂ 60 ವರ್ಷ ಆಗಿರ್ತಕ್ಕಂತಹ ಗಂಡಸರಿಗೂ ಏನು 10,000 ಒಂದು ಪೆನ್ಷನನ್ನು ಕೊಡಿ, ಪ್ರತಿಯೊಬ್ಬರಿಗೂ ಗಂಡಸರಿಗೂ ಕೊಡಿ. ಮಹಿಳೆಯರಿಗೆ ಮಾತ್ರ ಅವ್ರನ್ನ ಮೇಲೆತ್ಬಿಟ್ರೆ ಆಗೋಯ್ತೆ. ಓಟ್ಗಾಗಿ ರಾಜಕೀಯ ಮಾಡಬಾರ್ದು ನಿಜವಾಗ್ಲೂ ಸ್ನೇಹಿತರೆ. ಓಟ್ಗಾಗಿ ಅಲ್ಲ, ಸಮಾಜದಲ್ಲಿ ಸಮಾನತೆಯನ್ನು ಕಾಪಾಡಲು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಆ ಪರಿಚಯಗಳನ್ನು ಹೇಳಿರೋದೆ ಈ ಒಂದು ಕಾರಣದಿಂದ. ಇದರಲ್ಲಿ ಸತ್ಯ ಇದೆ. ಅದನ್ನು ಸಮಾನತೆಯನ್ನು, ಒಂದು ತಕ್ಕಡಿಯನ್ನು ತೂಗುವಾಗ ಎಲ್ಲರೂ ಸರಿಸಮಾನರು ಅಂತೇಳಿ, ದಲಿತರು, ದೀನರು ಅವರೆಲ್ಲರೂ ಸರಿಸಮಾನರು ಅಂತೇಳಿ ಅವ್ರಿಗೆಲ್ಲ ಸವಲತ್ತು ಸಿಗಲಿ ಅಂಥೇಳಿ ಈ ಒಂದು ಕಾನೂನು ಚೌಕಟ್ಟನ್ನು ರಚನೆ ಮಾಡಿದ್ದಾರೆ ವಿನಃ ಇದು ಅನ್ಯಾಯ ನಡೀತಾ ಇದೆ. ಇಡೀ ದೇಶಾದ್ಯಂತ ಅನ್ಯಾಯ ನಡೀತಾ ಇದೆ. ಇದನ್ನು ತೊಡೆದಾಕಬೇಕು. ರಾಜಕಾರಣಿಗಳಿರುತ್ತೆ ಕಳ್ಳ ಹಣ, ಆ ಕಳ್ಳ ಹಣನ ನೀವು ಈಚೆಗೆ ತಗೊಬನ್ನಿ. ಮಾನ್ಯ ಪ್ರಧಾನಿಯವರು ಹೇಳ್ಬಿಟ್ರು, ಓಹೋ ವಿದೇಶದಿಂದ ನಮ್ಮ ದೇಶದಲ್ಲೇ ಇರುವ ನಿಮ್ಮ ಸಹೋದ್ಯೋಗಿ ಮಿತ್ರದ ಬಳಿ ಇರ್ತಕ್ಕಂಥ ಕಳ್ಳ ಹಣನ ತೆಗೀರಿ ಸ್ವಾಮಿ. ಇದು ಅನ್ಯಾಯ. ಕಂಡ್ರು ಕಾಣ್ದಂಗೆ ಓಡಾಡ್ತೀರಲ್ರೇ, ಕಂಡ್ರು A+B² ಬ್ರಾಕೆಟ್ ನೋಡಿ. ಇದು ನಿಜವಾಗ್ಲೂ ನಿಮಗೆ ತಡ್ಕೋದಲ್ಲ. ಪ್ರಧಾನಮಂತ್ರಿಗಳು ಈ ಥರ ಏನು ಒಂದು ಗಣಿತದ ಸೂತ್ರ A+B² = A² + 2AB + B². ನಾನು 30 ವರ್ಷ ಗಣಿತ ಪಾಠ ಮಾಡಿದ್ದೀನಿ ಸ್ನೇಹಿತರೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ವರ್ಗಗಳ ಮೇಲಿನ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. AC² AC ಅಂತ ನನ್ನ ಹೆಸರು ಸ್ನೇಹಿತರೆ. AC² = AB² + BC². ಒಂದು ತ್ರಿಭುಜ ABC ಅಂತ ಕರೆದ್ರೆ ಅದನ್ನು ಲಂಬಕೋನ ತ್ರಿಭುಜ ಅಂತ ಹೇಳಿದಾಗ ಈ ಸೂತ್ರ ಇದು ಸಾರ್ವತ್ರಿಕ ಸೂತ್ರ ಸ್ನೇಹಿತರೆ. ಸತ್ಯವನ್ನು ಸಾರುವಂಥದ್ದು. ಪೈ ಅಂತಕ್ಕಂಥದ್ದು ಒಂದು ಬೆಲೆ, ಅದರ ಬೆಲೆ 22/7 22/7. ಏನು ವೃತ್ತ ಪರಿಧಿಗೂ ಆ ವ್ಯಾಸಕ್ಕೂ ಇರ್ತಕ್ಕಂಥ ಸಂಬಂಧವನ್ನು ಹೇಳ್ತಕ್ಕಂಥದ್ದು ಪೈ ಬೆಲೆ. ಇದು ಸಾರ್ವತ್ರಿಕ ಸತ್ಯ. ಯಾವ ದೇಶದಲ್ಲಿ ಯಾವ ಮೂಲೆಯಲ್ಲಿ ಹೋದ್ರೂ ಈ ಸತ್ಯವನ್ನು ಯಾರೂ ಹಲ್ಗಳಿಯಲಾರರು. ನಾನು ಮಾತಾಡಿದ್ರೆ ಅದು ಸತ್ಯ ಆಗಿರಬೇಕು. ಪ್ರಧಾನಮಂತ್ರಿಗಳೇ, ನೀವು ಆಡುವ ಮಾತುಗಳು ಚುನಾವಣೆಯ ಪ್ರಚಾರದ ಮಾತುಗಳಾಗಿರಬಾರ್ದು. ಅದು ಸಾರ್ವತ್ರಿಕ ಸತ್ಯ ಆಗಿರಲಿ. ಎಲ್ಲ ಜನರಿಗೆ ಆ ಒಂದು ನಿಮ್ಮ ಹೇಳಿಕೆ ಇದೆಯಲ್ಲ, ಆ ಡೆಫಿನೇಷನ್ ಅದು ನಿಜವಾಗ್ಲೂ ಸತ್ಯವನ್ನು ಸಾರುವಂಥದ್ದು ಆಗಿದರೆ ನಾನು ಒಪ್ಕೊಳ್ತೀನಿ ಸ್ನೇಹಿತರೆ. ನಾನೊಬ್ಬ ನಿವೃತ್ತ ಶಿಕ್ಷಕ, ಅವಮಾನ ಆಗುತ್ತೆ ಒಬ್ಬ ಪ್ರಧಾನಿಗೆ ಈ ಥರ ಹೇಳಿದಾಗ. ಈ ವಿದೇಶಿಗರು ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ಅಥವಾ ಇದ್ಯಾವುದೋ ಒಂದು ದೇಶದಲ್ಲಿ ನಿಮ್ಮ ಮಾತನ್ನು ನೋಡಿದಾಗ ಎಲ್ಲ ನಗಾಡ್ತಾರೆ. ನಿಜವಾಗ್ಲೂ ಎಲ್ಲ ದೇಶದ ಮೇಲಿರುವ ಎಲ್ಲ ಜಾತಿ ಜನಾಂಗವನ್ನು ಒಂದೇ ಅಂತಕ್ಕಂಥ ಒಂದು ರೀತಿಯಲ್ಲಿ ತಗೊಂಡು ಹೋಗ್ಬೇಕಾಗಿರೋದು ಒಬ್ಬ ಜನನಾಯಕನ ಲಕ್ಷಣ. ನಾಯಕತ್ವದ ಗುಣ ಇರಬೇಕಾದದ್ದು. ನಾಯಕತ್ವ ಅಂತ ಅಂದರೆ ಅವನು ಸುರದ್ರೂಪಿಯಾಗಿರಬೇಕು. ನೋಡಿ, ಅಮಿತಾಬ್ ಬಚ್ಚನ್ ಯಾಕೆ ಅಷ್ಟೊಂದು ಖ್ಯಾತಿ ಅಂದರೆ ಅವನ ಮೂಗು ಒಂದಿಷ್ಟು ಉದ್ದ ಇದ್ದಿದೆ. ರಾಜ್ಕುಮಾರ್ ಮೂಗು ಅವನು ನೋಡೋದಕ್ಕೆ ಅಷ್ಟೊಂದು ಖ್ಯಾತಿ ಇರ್ತಕ್ಕಂಥವರು. ಒಂದು ನಾಯಕತ್ವದ ಗುಣ, ನಾಯಕನಾದವನು ಆ ಸೊಗಸಾಗಿ ಆಡುವಂತೆ ಇರಬೇಕು. ಒಬ್ಬ ಪತ್ರಿಕಾ ಪ್ರತಿನಿಧಿ ಯಾವನಾದ್ರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡುವಂಗೆ ಧೈರ್ಯವಾಗಿ ಬಂದು ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಬೇಕು ಸ್ನೇಹಿತರೆ. ಮನಮೋಹನ್ ಸಿಂಗ್ ಅವರು 170 ಸಲ ಅವರು ಪ್ರಧಾನಿಯಾಗಿದ್ದಾಗ ಪ್ರೆಸ್ ಮೀಟನ್ನು ಮಾಡಿದರಂತೆ. ನಮ್ಮ ಪ್ರಧಾನಿಯವರು ಪಾಪ ಯಾಕೋ ಒಂದು ಪ್ರೆಸ್ಸು ಅವರು ಆ ಪ್ರೆಸ್ ಎದುರಿಗೆ ಬರೋಕೆ ಪಾಪ ಹೆದರ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ನಾನು ಸತ್ಯ ಹೇಳ್ತಾ ಇದ್ದೀನಿ, ಇದನ್ನು ಸುಳ್ಳು
ಅಂತ ನೀವು ಪರಿಗಣಿಸಬೇಡಿ ಸ್ನೇಹಿತರೆ. ನಾನು ಯಾವ ಪಕ್ಷದ ಒಂದು ಪರವಾಗಿಯೂ ನಾನು ಮಾತಾಡೋನಲ್ಲ ಸ್ನೇಹಿತರೆ. ನಿಜವಾಗ್ಲೂ ನನಗೆ ಏನಪ್ಪ ಅಂತಂದರೆ ಸತ್ಯ ಸಾರಬೇಕು. ಇಡೀ ಏನು ಜಗತ್ತಿಗೆ ಸತ್ಯವನ್ನು ಸಾರಬೇಕು. ಸತ್ಯ ಹರಿಶ್ಚಂದ್ರ ಎಷ್ಟು ಹೋರಾಟ ಮಾಡ್ತಾನೆ ಅವನು ಸತ್ಯಕ್ಕಾಗಿ. ಅವನ ಕಥೆಯನ್ನು ನಮ್ಮ ಗಾಂಧೀಜಿಯವರು ಆ ಸತ್ಯ ಹರಿಶ್ಚಂದ್ರನ ಕಥೆ ನೋಡಿ ಅದರಿಂದ ಪ್ರಭಾವಿತರಾದ್ರಂತೆ ಸ್ನೇಹಿತರೆ. ಒಂದೇ ಮಾತರಂ. ನಿಜವಾಗ್ಲೂ ಅದೆಲ್ಲ ಜನಗಣ ಮನ ಅಧಿನಾಯಕ ಜಯ ಹೇ. ಇದು ನಿಜವಾಗ್ಲೂ ನಾವು ಗೌರವಿಸಬೇಕಾದಂತಹ ಒಬ್ಬ ರಾಷ್ಟ್ರ ಪ್ರೇಮಿಗೆ ಇರಬೇಕಾದಂತಹ ಲಕ್ಷಣಗಳು ಇದು ಸ್ನೇಹಿತರೆ. ನಿಜವಾಗ್ಲೂ ನೀವು ನನ್ನ ಮಾತುಗಳನ್ನು ಚೆನ್ನಪ್ಪ ಎ ಸಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನೋಡಿ ನಿಮಗೆ ಇಷ್ಟ ಆದರೆ ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆಯೇ ಫೇಸ್ಬುಕ್ಕಲ್ಲೂ ಕೂಡ ಚೆನ್ನಪ್ಪ ಹಾಲೂರು ಅಂತಿದ್ದೀನಿ, ಅಲ್ಲೂ ಕೂಡ ಹಾಕ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹೇಳಿ ಸ್ನೇಹಿತರೆ. ನಾನು ಯಾವ ಒಂದು ಉದ್ದೇಶನೂ ಇಲ್ಲ ನನಗೆ. ನೋಡಿ, ಇಲ್ಲಿ ಅನ್ಯಾಯಗಳು ನಡೆದಿವೆ, ಅದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ನಂದು. ಮರಳು ದಂಧೆ ನಡೀತಾ ಇದೆ, ಇದನ್ನು ತೋರ್ಸೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಹಾಗೆಯೇ ಒತ್ತುವರಿ ಏನು ಜಮೀನನ್ನು ಒತ್ತುವರಿ ನಡೀತಾ ಇದೆ, ಅದು ಏನೇನು ಯಾವ್ಯಾವ ಸರ್ವೆ ನಂಬರು ನನಗೆ ಗೊತ್ತಿಲ್ಲ. ಇದನ್ನು ತಹಸೀಲ್ದಾರವರು ಗಮನಿಸಿ ಇದನ್ನು ಮಾಡಬೇಕಾಗಿರೋದು ಅವರ ಧರ್ಮ ಅಧಿಕಾರಿಗಳು ಮಟ್ಟದಲ್ಲಿ ಇದೆಲ್ಲ ನಡಿಬೇಕಾಗಿರುವಂಥ ಧರ್ಮ. ಥ್ಯಾಂಕ್ ಯು ಸರ್.